ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣ. ಹೇಳಿಯಪ್ಪ. ನೀನು ನನ್ನ ಮಾತು ಕೇಳ್ತೀಯಾ? ನಾನು ಅಮ್ಮನ ಮಾತು ಕೇಳೋ ಹಾಗೆ ನಿಮ್ಮ ಮಾತನ್ನು ಯಾವತ್ತೂ ತೆಗೆದಾಕಿಲ್ಲ. ನನಗೆ ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಈಗ ನಿನ್ನಲ್ಲಿರೋ ಗೊಂದಲ ನಿನ್ನನ್ನು ಡೈವರ್ಟ್ ಮಾಡ್ತಾ ಇದೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಅರ್ಥ ಆಗ್ಲಿಲ್ಲಪ್ಪ. ನೀನು ಚಿಕ್ಕವನಾಗಿದ್ದಾಗಿಂದಲೂ ಯಾವುದೇ ವಿಷಯದ ಬಗ್ಗೆ ನೀನು ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೊಳ್ತಾ ಇದ್ದೆ, ಅಥವಾ ನೀನು ಏನು ಮಾಡಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ನಿನಗೆ ಕ್ಲಾರಿಟಿ ಇರ್ತಾ ಇತ್ತು. ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಪ್ಪ? ಇಂಥದ್ದೇ ಅಂತಲ್ಲ, ಆದ್ಯ ಮತ್ತೆ ವಿಕ್ಕಿಗೆ ಸಪೋರ್ಟ್ ಮಾಡೋದಾಗಿರ್ಲಿ, ನೀನೊಂದು ದಾರಿ ಹುಡ್ಕೊಂಡಿರೋದಾಗಿರ್ಲಿ, ಧ್ರುವನ ಮನೆಯಿಂದ ಆಚೆ ಕಳಿಸಿರೋದಾಗಿರ್ಲಿ, ಯಾವುದೇ ಆದರೂ ನಿನಗೆ ನಿನ್ನ ಡಿಸಿಷನ್ ಬಗ್ಗೆ ನಂಬಿಕೆ ಇತ್ತು. ಆದರೆ ಇವತ್ತು ಮೊದಲನೇ ಸಲ ನಿನಗೆ ನಿನ್ನ ನಿರ್ಧಾರದ ಬಗ್ಗೆ ಅಳುಕಿರೋ ಥರ ಫೀಲ್ ಆಗ್ತಾ ಇದೆ. ನಿಮಗೆ ಯಾಕೆ ಹೀಗೆ ಅನ್ನಿಸ್ತದೆ? ನನಗೆ ಅರ್ಥ ಆಗ್ತಿಲ್ಲಪ್ಪ. ನಾವು ಯಾವಾಗಲೂ ನೋಡೋರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದರೂ ನಮ್ಗೆ ಗೊತ್ತಾಗುತ್ತೆ. ನಿರ್ಧಾರ ತಗೊಳ್ಳೋದ್ರಲ್ಲಾಗ್ಲಿ, ತಗೊಂಡಿರೋ ನಿರ್ಧಾರದಲ್ಲಾಗ್ಲಿ ನಮಗೆ ಗೊಂದಲ ಇದೆ ಅಂದರೆ ನಾವು ನಮ್ಮ ಹೃದಯದ ಬದಲಾಗಿ ನಮ್ಮ ಮೆದುಳಿನ ಮಾತು ಕೇಳ್ತಾ ಇದ್ದೀವಿ ಅಂತ ಅರ್ಥ. ನಾವು ಓಡೋದನ್ನ ನಿಲ್ಲಿಸಿ ಒಂದು ಕ್ಷಣ ನಮ್ಮ ಹೃದಯದ ಮೇಲೆ ಕೈ ಇಟ್ಟು ಅದು ನಮಗೇನು ಹೇಳಕ್ ಪ್ರಯತ್ನ ಪಡ್ತಾ ಇದೆ ಅಂತ ಆಲಿಸಿದ್ರೆ ನಮಗೆ ಉತ್ತರನೂ ಸಿಗುತ್ತೆ, ನಮ್ಮ ಗೊಂದಲನೂ ಕಳಿಯುತ್ತೆ. ಅಂದ್ರೆ ಈಗ ನಾನು ಖಂಡಿತ ನೀನು ನಿನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸಿದ್ರೆ ಅದನ್ನೇ ಮಾಡು. ನಿನಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸರಿಯಪ್ಪ. ಸಾರ್ಥಕ್, ಇಷ್ಟಾದರೂ ಅಣ್ಣ ಒಂದು ಮಾತು ಹೇಳಿಲ್ಲ ಅಲ್ಲ. ನಾವು ಉರ್ಸಿದ್ ಸಾಲದು ಅಂತ ಕಾಂತನ ಹತ್ರ ಸಾಹಿತ್ಯನ ಹೆಸರು ಹೇಳಿ ಉರ್ಸಿದ್ದಾಯ್ತು. ಆದರೂ ಅಣ್ಣ ಸಾಹಿತ್ಯನ ಜೊತೆ ಡೀಲ್ ಮಾಡ್ಕೊಂಡಿದ್ದೀನಿ ಅಂತ ಬಾಯ್ ಬಿಡ್ತಾ ಇಲ್ಲ ಅಲ್ವಾ? ವೆಯ್ಟ್ ಆದ್ಯಾ, ಅರ್ಜೆಂಟ್ ಮಾಡಬೇಡ. ಇನ್ನೇನ್ರಿ ವೆಯ್ಟ್ ಮಾಡೋದು? ಇವತ್ತೇನಾದ್ರೂ ಅಪ್ಪಿ ತಪ್ಪಿ ಮದುವೆ ಡೇಟ್ ಫಿಕ್ಸ್ ಆಯ್ತು ಅಂದ್ರೆ ಮುಗೀತು. ಅಣ್ಣ ಯಾವತ್ತೂ ಅಮ್ಮನ ಹತ್ರ ಡೀಲ್ ಬಗ್ಗೆ ಹೇಳೋದೇ ಇಲ್ಲ. ಹಾಗಾಗುತ್ತೆ ಅಂತ ನೀನು ಸೆಪ್ರೇಟ್ ಪ್ಲಾನ್ ಏನು ಮಾಡಕ್ ಹೋಗ್ಬೇಡ. ಆಮೇಲೆ ಅದು ಯಾವತ್ತೂ ಸರಿ ಮಾಡೋಕ್ಕಾಗದೇ ಇರೋ ಪ್ರಾಬ್ಲಮ್ ಆಗಬಾರ್ದು. ಅಂದ್ರೆ ಇದನ್ನೆಲ್ಲ ಸುಮ್ಮನೆ ನೋಡ್ತಾ ನಿಲ್ಬೇಕಾ? ಅನಿವಾರ್ಯ ಆದ್ಯಾ. ನಾವು ನಮ್ಮ ಕೆಲಸ ಮಾಡಿದ್ದೀವಿ, ಮುಂದೇನಾಗುತ್ತೋ ಕಾದು ನೋಡ್ಬೇಕಷ್ಟೇ. ವಿಕ್ಕಿ, ಇವತ್ತು ಅಮ್ಮು ತುಂಬಾ ಬೇಜಾರಲ್ಲಿದ್ಲು. ನಮ್ಮೆಲ್ಲರೆದ್ರು ತೋರಿಸ್ಕೋಬಾರ್ದು ಅಂತ ನಗ್ನಾಗ್ತಾನೆ ಇದ್ಲು. ಆದರೂ ಅವಳು ಬೇಜಾರು ನನಗೆ ಅರ್ಥ ಆಯಿತು. ಎಲ್ಲಾನು ಕೈ ಮೀರಿ ಹೋಗ್ತಾ ಇದೆ. ಅಗ್ರಜ ಮನ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಇದು ನಾವು ಅನ್ಕೊಂಡಂಗೆ ಆಗ್ತಾ ಇಲ್ಲ. ಅಗ್ರಜ ಏನ್ ಹೇಳ್ತಾನೋ ಏನೋ. ವೇದಾಂತ್, ನನ್ನ ಕನಸಿನ ಜೀವನದ ಮೊದಲನೇ ಮೆಟ್ಲಿದು. ನಾನು ಡ್ರಾಮಾ ಮಾಡ್ತಾ ಮಾಡ್ತಾನೆ ನಿನ್ನ ಸಾಮ್ರಾಜ್ಯಕ್ಕೆ ರಾಣಿ ಆಗ್ತಾ ಇದ್ದೀನಿ. ವೇದಾಂತ್ ಎಲ್ಲನೂ ಕಂಟ್ರೋಲ್ ಮಾಡ್ತಾನೆ, ಆದರೆ ಅವನನ್ನ ಕಂಟ್ರೋಲ್ ಮಾಡೋಳು ನಾನು. ಜಗತ್ತಲ್ಲಿ ಯಾವುದೇ ಬದಲಾದ್ರೂ ಅದು ಮಾತ್ರ ಬದಲಾಗಲ್ಲ. ಎಷ್ಟೋ ಜನ ಗಂಡಸರು ಮದುವೆ ಆದ್ಮೇಲೆ ಬದುಕಿದ್ರು ಸತ್ತಂಗಿರ್ತಾರೆ. ನೀವು ಯಾರು ನಿಮ್ಮನ್ನ ಇಷ್ಟಪಡ್ತಾರೋ ಅವ್ರನ್ನ ಮದುವೆ ಆಗಿ ಬಾಸ್. ಇವಳನ್ನ ಕಟ್ಕೊಂಡ್ರೆ ನಿಮ್ಮ ಜೀವನ ನರಕ ಆಗೋಗುತ್ತೆ. ಬಾ ವೇದಾಂತ್, ಕೂತ್ಕೋ.
ಪುರೋಹಿತ್ರೆ, ಈ ಜೋಡಿ ಒಳ್ಳೇದಾಗ್ಲಿ ಅಂತ ಹಾರೈಸಿ ಒಂದು ಒಳ್ಳೆ ಮುಹೂರ್ತ ನೋಡಿ. ಹುಡುಗಿ ತಂದೆ ತಾಯಿ ಯಾರೋ ಕಾಣ್ತಾ ಇಲ್ವಲ್ಲಮ್ಮ? ಅವರೆಲ್ಲರೂ ಫಾರಿನ್ನಲ್ಲಿದ್ದಾರೆ, ಅವರು ಬರೋಕ್ಕಾಗಲ್ಲ. ಇದಕ್ಕೆ ಅವ್ರ ಒಪ್ಪಿಗೆ ಇದೆ, ನೀವು ಮುಂದುವರಿಸಿ. ಅವರು ಮದುವೆ ಟೈಮಿಗೆ ಬರ್ತಾರೆ. ಸರಿನಮ್ಮ, ಹಾಗೆ ಹಾಗೆ. ಇವತ್ತು ಯಾಕೆ ಹೀಗಾಗ್ತಿದೆ? ಅಮ್ಮ ಸಡನ್ ಆಗಿ ಎಂಗೇಜ್ಮೆಂಟ್ ಮಾಡಿಸಿದಾಗ್ಲೂ ಹೀಗಾಗಿರ್ಲಿಲ್ಲ. ಇವತ್ತು ಮದುವೆ ಡೇಟ್ ಫಿಕ್ಸ್ ಮಾಡ್ತಿದ್ದಾರೆ ಹೊರತು ಮದುವೆ ಅಲ್ಲ. ಆದ್ರೂ ಮನ್ಸು ಯಾಕೋ ಇಷ್ಟೊಂದು ಹೆದರ್ತಿದೆ. ಅಪ್ಪ ಹೇಳ್ದಾಗೆ ನಾನು ಕನ್ಫ್ಯೂಷನ್ ಇದನ್ನೆಲ್ಲ ಸುಮ್ಮನೆ ಅಕ್ಸೆಪ್ಟ್ ಮಾಡ್ತಿದ್ದೀರಾ? ಹಾಗಾದ್ರೆ ನನ್ನ ಹೃದಯ ಬೇರೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ಯಾ? ಬಾಸ್ 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 ಲೈ, ನೀನು ಅಳುತ್ತಾನೂ ಇಲ್ಲ, ನಾರ್ಮಲ್ ಆಗೂ ಇಲ್ಲ. ಇದೇ ತರ ನೋವು ನುಂಗ್ಕೊಂಡಿದ್ರೆ ಖಂಡಿತ ಹೆಲ್ತ್ನ ಹಾಳು ಮಾಡ್ಕೊಳ್ತೀಯ. ನೀನ್ ಈ ತರ ಇರೋದು ನಂಗೆ ನೋಡಕ್ಕಾಗಲ್ಲ. ನನಗೂ ಕನ್ನಡಿನ ನೋಡಬೇಕು ಅಂತ ಅನಿಸ್ತಿಲ್ಲ ಕಣೆ. ಲೇ, ಇದು ಅತಿ ಆಯ್ತು. ಇದು ನೀನಲ್ಲ. ನನಗೂ ಹಾಗೆ ಅನಿಸುತ್ತೆ, ಆದರೆ ನಾನು ಯಾವಾಗಲೂ ಬದಲಾಗೋಗಿದ್ದೀನಿ. ನಾನು ನನಗೆ ಉಳ್ಕೊಂಡಿಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳೆ. ನನ್ನ ಮನಸ್ಸಿಗೆ ಈಗಲೂ ವೇದಾಂತ್ ಬಾಬಾ ನಿನಗೆ ಸಿಗ್ತಾರೆ ಅಂತ ಅನಿಸ್ತಿದೆ. ನಿನ್ನ ಪ್ರೀತಿಲಿ ಚೂರು ಸುಳ್ಳಿಲ್ಲ ಕಣೆ. ಎಲ್ಲ ಕನಸು ಈಡೇರಲ್ಲ ಅದಿತಿ. ಕೆಲವೊಂದು ಕನಸು ಯಾವಾಗಲೂ ಮರೆಯೋಕ್ಕಾಗದೇ ಇರೋ ಕನಸಾಗೆ ಉಳಿಯುತ್ತೆ. ಪ್ರೀತಿಗೆ ಸಾವಿಲ್ವಂತೆ. ಹಾಗೆ ನೀನು ವೇದಾಂತ್ ಬಾಬನ್ ಎಷ್ಟು ಪ್ರೀತಿಸ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ವೇದಾಂತ್, ವೇದಾಂತ್, ನಿನ್ನ ರಾಶಿ ಯಾವ್ದಪ್ಪ? ಪುರೋಹಿತ್ರೆ, ಜಾತಕ ಅಲ್ಲೇ ಇದೆ ನೋಡಿ. ಆಯ್ತಮ್ಮ. ವೇದಾಂತ್, ಆರ್ ಯು ಓಕೆ? ಹೋಪ ಧ್ರುವ, ದಯವಿಟ್ಟು ತಪ್ಪಿಲ್ಕೋಬೇಡಿ. ನಿಮ್ಮ ಮಾತು ಕೇಳಿಸ್ಕೊಳ್ಳೋಕ್ಕಿಂತ ಬರಲಿಲ್ಲ. ಪಿಜ್ಜಾ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನೀವು ಈ ವಿಷಯನ... ಪರವಾಗಿಲ್ಲ ಧ್ರುವ, ನೀವು ಬೇರೆಯವರು ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ನನಗೆ ನೀವು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ನಿಜ ಹೇಳಬೇಕು ಅಂದರೆ ಇದರಲ್ಲಿ ಮುಚ್ಚಿಟ್ಟಿರೋದೇನೂ ಇಲ್ಲ. ಆದರೆ ಈ ವಿಚಾರ ಪ್ರಸ್ತಾಪ ಮಾಡೋ ಸಿಚುಯೇಷನ್ ಬಂದಿರಲಿಲ್ಲ ಅಷ್ಟೇ.
ಯಾಕೆ ಈ ಹುಡುಗರೆಲ್ಲ ಹೀಗೆ ಆಡ್ತಾರೋ? ಹುಡುಗಿ ಮನ್ಸಲ್ಲಿ ಏನಿದೆ ಅಂತ ಅರ್ಥನೇ ಆಗಲ್ವಾ? ನನ್ಗೆ ಯಾಕೋ ಹಂಗೆ ಅನಿಸ್ತಿಲ್ಲ. ಮೆಜಾರಿಟಿ ಹುಡುಗರು ಪ್ರೀತಿಗೋಸ್ಕರ ಸಾಯ್ತಾರೆ. ಅವ್ರ ಪ್ರೀತಿ ನಿಜವಾದೇ ಆಗಿದ್ರೆ ಅದನ್ನ ಹೇಗಾದ್ರೂ ಪಡ್ಕೋಬೇಕು ಅಂತ ಪ್ರತಿ ಕ್ಷಣ ಒದ್ದಾಡ್ತಾ ಇರ್ತಾರೆ. ಬಟ್ ವೇದಾಂತ್ ಬಾಬಾ ನೀವು ಹೇಳಿರೋ ಆ ಕೆಲವು ಹುಡುಗರು ಸಾಲ್ಗೆ ಸೇರ್ತಾರೆ ಅನ್ಸುತ್ತೆ. ಅಕ್ಕ ಇಷ್ಟು ದಿನ ಅವ್ರ ಜೊತೆಗಿದ್ದಾಳೆ, ಇವಳು ಕ್ಲೋಸ್ ಆಗಿ ಕೂಡ ಇದ್ದಾಳೆ. ಬಾವನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಮದ್ವೆನೇ ಆಗಿರೋದು. ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಬಾವ ಇದೊಂದು ವಿಚಾರದಲ್ಲಿ ಮಾತ್ರ ಪೆದ್ದು ತರ ಆಡ್ತಾರೆ. ಅಣ್ಣ ಸ್ವಲ್ಪ ಹಾಗೇನೆ. ಅವನಿಗೊಂಥರ ಅವನನ್ನ ತುಂಬ ಇಷ್ಟಪಡೋರನ್ನ ದೂರ ಮಾಡ್ಕೊಳ್ಳೋ ಚಟ. ಏನಂದ್ರಿ ನೀವು? ಅಣ್ಣನ? ವೇದಾಂತ್, ಅಮ್ಮ ಅಮ್ಮ ಅಮ್ಮ, ಸುಹಾಸಿನಿ ಅವರೇ, ಈಗ ಪಂಚಾಂಗದಲ್ಲಿ ಮುಹೂರ್ತ ಇಲ್ಲ, ಆದರೆ ಇವರಿಬ್ಬರ ನಕ್ಷತ್ರದ ಆಧಾರದ ಮೇಲೆ ತಾರಾನುಕೂಲ ನೋಡಿದಾಗ ಇನ್ನು 15 ದಿನಕ್ಕೆ ಒಂದು ಒಳ್ಳೆ ಮುಹೂರ್ತ ಸಿಗುತ್ತೆ. ಅದನ್ನು ಬಿಟ್ಟರೆ ಇನ್ನು 6 ತಿಂಗಳು ಮದುವೆಗೆ ಹೊಂದಿಕೆ ಆಗೋ ಯಾವ ಜಾತಕನೂ ಇಲ್ಲ. ಯಾವುದಾಗ್ಬೋದು? ಏನು 15 ದಿನದಲ್ಲಿರೋ ಮುಹೂರ್ತನೇ ಆಗ್ಬೋದು ಅನ್ಸುತ್ತೆ ಅಲ್ವಾ ಶ್ರೀಧರ್? 15 ದಿನ ಅಂದ್ರೆ ತುಂಬಾ ಬೇಗ ಆಗ್ಲಿಲ್ವಾ ಸುಹಾಸಿನಿ? ತೊಂದರೆ ಏನಿಲ್ಲ ಅಂಕಲ್, ನಾನು ನಮ್ಮ ಡ್ಯಾಡಿಗೆ ಹೇಳ್ತೀನಿ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಬೇಗನೆ ಆಗುತ್ತೆ. ನಮ್ಗೆ ಓಕೆ ಅತ್ತೆ. ಏನಂದ್ರೆ ಇನ್ನೊಂದ್ಸತಿ ಹೇಳಿ. ಅಣ್ಣನ? ಅಣ್ಣನೇ. ಅದ್ ಹೇಗ್ರಿ ಅವ್ರು ನಿಮ್ಗೆ ಅಣ್ಣ ಆಗ್ತಾರೆ? ನೀವು ಅವ್ರನ್ನ ಯಾವತ್ತೂ ಮೀಟ್ ಕೂಡ ಮಾಡಿಲ್ಲ. ಆಕ್ಚುಲಿ ನನ್ನ ಅಣ್ಣ ಅಂತ ಹೇಳ್ಬೇಕು ಅಂತ ಹೇಳಿದಲ್ಲ, ಮಿಸ್ ಆಗಿ ಬಂದ್ಬಿಡ್ತು. ನಾನು ಅವ್ರನ್ನ ಮೀಟ್ ಮಾಡದೇ ಇದ್ರು ಫೋನಲ್ಲಿ ಮಾತಾಡಿದ್ದೀನಲ್ವಾ. ಓಹೋ, ಅದ್ಯಾವಾಗ್ಲೋ? ಈಗೇನು ಅದನ್ನ ಸಂದರ್ಭ ಸಹಿತ ವಿವರಿಸಿ ಯಾರಿಗೆ ಏನು ಹೇಳಿದ್ರು ಅಂತಾನು ಹೇಳ್ಬೇಕಾ? ಹೌದು, ಹೇಳಲೇಬೇಕು. ಆರತಿ ಅಕ್ಕನ ಮದುವೆ ದಿನ ಕಿಡ್ನಾಪ್ ಮಾಡಿದಾಗ ಅಮೂಲ್ಯ ಅವರು ಕಾಲ್ ಮಾಡಿ ವೇದಾಂತ್ ಅವ್ರಿಗೆ ಕೊಟ್ಟಿದ್ದು. ಜಿಮ್ಗೆ ಹೋಗೋಕೆ ಡೈರೆಕ್ಷನ್ ಕೊಟ್ಟಿದ್ದೆ ವೇದಾಂತ್ ಅವರು. ಓಹೋ, ಕರೆಕ್ಟ್ ಕರೆಕ್ಟ್. ತಾವು ಆ ಸಂದರ್ಭದಲ್ಲಿ ಬಹುಮುಖ್ಯ ಭೂಮಿಕೆಯನ್ನು ನಿಭಾಯಿಸಿದವರಲ್ವಾ? ಗುಡ್ ಗುಡ್. ನಂಗೆ ಯಾಕೋ ವೇದಾಂತ್ ಅವ್ರ ಜೊತೆ ಮಾತಾಡುವಾಗ ನಮ್ಮ ಅಣ್ಣನ ಜೊತೆನೇ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಅದಕ್ಕೆ ಆಗ ಹೇಳಿದೆ. ಇಟ್ಸ್ ಓಕೆ. 3 ಮಾರ್ಕ್ಸಿನ ಕ್ವೆಶ್ಚನ್ಗೆ ಪ್ರಬಂಧ ಬರೆಯೋ ಅವಶ್ಯಕತೆ ಇಲ್ಲ. ನಾನು ನನ್ನ ಪಾಡಿಗೆ ಸುಮ್ಮನೆ ಇದ್ದೆ. ಸುಮ್ಮನೆ ಕಾಲ್ ಕರ್ಕೊಂಡು ತಕರಾರು ಮಾಡಿದ್ದು ನೀವು. ಈಗ ನನಗೆ ಜಾಸ್ತಿ ಮಾತಾಡ್ಬೇಡ ಅಂತಿದ್ರಲ್ಲ. ಅನುಮಾನ ಬಂದಾಗ ಅದನ್ನ ಇಮಿಡಿಯೇಟ್ ಆಗಿ ಚರ್ಚೆ ಮಾಡಿ ಬಗೆಹರಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಈ ಸಣ್ಣ ಅನುಮಾನನೇ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇದಕ್ಕೇನ್ ಕಮ್ಮಿ ಇಲ್ಲ. ಯಾಕೆ ಕಮ್ಮಿ ಇರ್ಬೇಕು? ಅದಕ್ಕೆ ನೀನ್ ಸುಮ್ಮನೆ ಇರು. ವೇದಾಂತ್ ವಿಚಾರದಲ್ಲಿ ಏನೇ ಆಗಿದ್ರು ಎಲ್ಲಾನು ಒಳ್ಳೇದಕ್ಕೆ ಆಗಿದೆ ಅನ್ಕೊಡ್ತೀನಿ. ಏನ್ ಒಳ್ಳೇದಾಗಿರೋದು? ಎಲ್ಲ ಟೈಮಲ್ಲೂ ನನ್ನ ಕೈಲಿ ಸುಮ್ಮನಿರಕ್ಕಾಗಲ್ಲ. ನಿನ್ ಮನ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬೇಡ ಅನ್ನಲ್ಲ, ನನ್ಗೇನು ಬೇಜಾರಿಲ್ಲ. ಈಗ ಯೋಚನೆ ಮಾಡೋದಕ್ಕೆ ಬೇರೆ ವಿಚಾರ ಇದೆ. ಪಿಜ್ಜಾ ಬಿಸ್ನೆಸ್ ಹೇಗೆ ಶುರು ಮಾಡಬೇಕು, ಅದ್ರ ಪ್ಲಾನ್ ಏನು, ಎಕ್ಸಿಕ್ಯೂಷನ್ ಹೇಗೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ನಾಳೆ ಆಫೀಸಿಂದ ಬಂದ್ಮೇಲೆ ಡಿಸ್ಕಸ್ ಮಾಡೋಣ. ಮಾತಲ್ಲಿ ಮಾತ್ರ ಏನು ಬೇಜಾರಾಗಿಲ್ಲ, ನೋವಾಗಿಲ್ಲ ಅಂತಾಳೆ. ಆದ್ರೆ ಎಷ್ಟು ಹರ್ಟ್ ಆಗಿರ್ಬೋದಲ್ವಾ? ಎಲ್ಲ ಓಕೆ ಅಂದಮೇಲೆ ಇನ್ನೇನು ಸಮಸ್ಯೆ ಇಲ್ಲ. ಅದೇ ಡೇಟ್ ಓಕೆ ಮಾಡೋಣ.
ನಿಮಗೋಕೆ ಆದ್ರೆ ಆಗ್ಲಿಲ್ಲ. ಮದುವೆ ನನ್ನ ಮಗಂದು, ಅವನಿಗೆ ಹೇಳಿದ್ರೆ ಹೇಗೆ ಫಿಕ್ಸ್ ಮಾಡ್ತೀರಾ? ಸರ್ ವೇದಾಂತ್, ನಿನ್ನ ಅಭಿಪ್ರಾಯನೂ ಹೇಳ್ಬಿಡು. ಪುರೋಹಿತರು ಹೇಳಿದ ಡೇಟು ನಿನಗೆ ಓಕೆ ಅಲ್ವಾ? ಅಣ್ಣ ಏನಾಯ್ತು ನಿಮಗೆ? ಯಾಕೆ ಮಾತಾಡ್ತಿಲ್ಲ? ಅಗ್ರಜ, ನೀನೀಗ ಸೈಲೆಂಟ್ ಆಗಿದ್ರೆ ಅದಕ್ಕೆ 108 ಅರ್ಥ ಬರುತ್ತೆ. ನಿನ್ ಮದ್ವೆ ಅಂತ ಪುರೋಹಿತರು ಪಂಚನ ಗಟ್ಟಿಯಾಗಿ ಇಟ್ಕೊಂಡು ನೀ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದಾರೆ. ಇನ್ನು ಸಾಹಿತ್ಯ ಅಂತೂ ಕೇಳಲೇಬೇಡ. ಅಣ್ಣ, ಒಂದ್ಸಲ ಇಮ್ಯಾಜಿನ್ ಮಾಡ್ಕೊ, ನೀನಿವಾಗ ಮಂಟಪದಲ್ಲಿ ಹಸಮಣೆ ಮೇಲೆ ಕೂತಿದ್ಯಾ. ಆರ್ತಿ ತರ ನಿಮ್ ಪಕ್ಕದಲ್ಲಿ ಕೂತಿರೋರಿಗೆ ಮುಖ ಕಾಣ್ದಿರೋ ತರ ದುಪ್ಪಟ್ಟ ಹಚ್ಚಿದ್ದಾರೆ. ನೀನ್ ಅದನ್ನ ತೆಗೆದು ನೋಡ್ತೀಯ.